ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ಮನೆಯಲ್ಲೇ ಐಸ್ ಕ್ರೀಮ್ ಮಾಡೋದನ್ನು ನೋಡ್ಕೊಂಬರೋಣ ಬನ್ನಿ. ಯಾವ ರೀತಿ ಮಾಡೋದು ಅನ್ನೋದನ್ನು ಮೊದಲಿಗೆ ಸ್ನೇಹಿತರೆ, ನಾನು ಇಲ್ಲಿ 3/4 ಲೀಟ್ರ್ ಹಾಲನ್ನ ತಗೊಂಡಿದ್ದೀನಿ. ಗಟ್ಟಿ ಹಾಲು ಸ್ನೇಹಿತರೆ, ಇದು ಎಮ್ಮೆ ಹಾಲು ನಮ್ಮ ಮನೆಯದೇ. ಅದನ್ನು ತಗೊಂಡು ಕಾಯಕ್ಕಿಟ್ಟಿದ್ದೀನಿ. ನಾವು ಅದನ್ನು ಕಾಯಿಸ್ಬೇಕಾದ್ರೆ ಆಗಲೆಲ್ಲ ಸ್ವಲ್ಪ ತಿರುಗಿಸ್ತಿರ್ಬೇಕು ಸ್ನೇಹಿತರೆ, ಯಾಕೆಂದರೆ ಅದು ಒಂಥರ ತಳ ಹಿಡ್ದಂಗೆ ಆಗುತ್ತೆ. ಆಮೇಲೆ ಕೆನೆ ಕಟ್ಟಬಾರ್ದು, ಹಂಗಾಗಿ ಈ ರೀತಿ ಚೆನ್ನಾಗಿ ತಿರುಗಿಸ್ತಿರ್ಬೇಕು. ನಾವು ಅಷ್ಟರಲ್ಲಿ ಒಂದು ಅರ್ಧ ಲೋಟದಷ್ಟು ಹಾಲನ್ನ ತೆಗೆದಿಟ್ಕೊಂಡಿದ್ದೀನಿ ಒಂದು ಬಾಟ್ಲಿಗೆ. ಅದಕ್ಕೆ 2 ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕಿ ಅದನ್ನು ಹಾಕಿ ಚೆನ್ನಾಗಿ ಗಂಟು ಇಲ್ದಲೇ ಇರೋ ಥರ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಅದೇ ಇದಕ್ಕೆ ನಾವು ಬೇಕು ಅಂದರೆ ವೆನಿಲಾ ಎಸೆನ್ಸ್ನ ಹಾಕ್ಕೋಬೋದು. ನನ್ನ ಹತ್ರ ವೆನಿಲಾ ಎಸೆನ್ಸ್ ಇರಲಿಲ್ಲ, ಹಂಗಾಗಿ ಬಾದಾಮ್ ಪೌಡ್ರ್ ಇತ್ತು, ಹಂಗಾಗಿ ಬಾದಾಮ್ ಪೌಡ್ರನ್ನ ಹಾಕಿದ್ದೀನಿ. 5 ರೂಪೀಸ್ ಪ್ಯಾಕೆಟ್ದು ನಾನು 2 ಹಾಕಿದ್ದೀನಿ ಬಾದಾಮ್ ಪೌಡ್ರನ್ನ. ಹಾಕ್ಬಿಟ್ಟು ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೋಬೇಕು. ಇವಾಗ ಹಾಲು ಇನ್ನೇನು ಕಾಯೋ ಮಟ್ಟ ಬಂದಿದೆ. ಇವಾಗ ನಾನು 1 ಜಾಮೂನ್ ಬಟ್ಲು ಆಗುವಷ್ಟು ಸಕ್ಕರೆನ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಈ ರೀತಿ ಕಲಸ್ಕೊತಾ ಬರಬೇಕು. ಕೈ ಬಿಡ್ದಲೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನಾನು ಆಗಲೇ ಕಾರ್ನ್ಫ್ಲವರು ಮತ್ತು ಬಾದಾಮ್ ಪೌಡ್ರು ಕಲಸಿಟ್ಕೊಂಡಿರೋಂಥದ್ದನ್ನು ಮಿಕ್ಸರ್ನ ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನು ಇವಾಗ ಕೈ ಬಿಡ್ದಲೇ ಈ ರೀತಿ ಚೆನ್ನಾಗಿ ತಿರುಗಿಸ್ತಾ ಬರಬೇಕು. ಅದು ಗಟ್ಟಿ ಆಗ್ತಾ ಇರುತ್ತೆ ನೋಡಿ. ಈಗ ಗಟ್ಟಿಯಾಗಿದೆ. ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಅದು ಸ್ವಲ್ಪ ಆರ್ಕೊಂಡ ನಂತರ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೋಬೇಕು. ಒಂದು 2-3 ಸಲ ತಿರುಗಿಸಿ ಗ್ರೈಂಡ್ ಮಾಡ್ಕೊಂಡ್ರೆ ಅದು ನೊರೆ ಥರ ಬರುತ್ತೆ. ಆ ರೀತಿ ಬರೋವರೆಗೂ ಚೆನ್ನಾಗಿ ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಯಾವ ರೀತಿ ಗ್ರೈಂಡ್ ಆಗಿದೆ ಅನ್ನೋದನ್ನು. ಈ ರೀತಿ ಗ್ರೈಂಡ್ ಮಾಡ್ಕೊಂಡ ನಂತರ ನಾವು ಒಂದು ಏರ್ ಕಂಟೆಂಟ್ ಬಾಕ್ಸ್ಗೆ ಅದನ್ನು ಹಾಕಿ 1-2 ಅವರ್ ಫ್ರಿಡ್ಜಲ್ಲಿ ಇಡಬೇಕು. 2 ಅವರ್ ನಂತರ ಮತ್ತೆ ನಾವು ಅದನ್ನು ತಕ್ಕೊಂಡು ಇನ್ನೊಂದು ಸಲ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಂಡು ಅದನ್ನು ಮತ್ತೆ ಇನ್ನೊಂದು ಸಲ ಫ್ರಿಡ್ಜಲ್ಲಿ ಇಡಬೇಕು ಬಾಕ್ಸ್ಗೆ ಹಾಕಿ. ಈ ರೀತಿ ಮಾಡೋದ್ರಿಂದ ನಮ್ಮ ಐಸ್ ಕ್ರೀಮು ತುಂಬ ಚೆನ್ನಾಗಿ, ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನೋಡಿ ಸ್ನೇಹಿತರೆ, ಇವಾಗ ನಮ್ಮ ಐಸ್ ಕ್ರೀಮು ರೆಡಿಯಾಗಿದೆ. ನಾನು 8 ಅವರು ಇಟ್ಟಿದ್ದೆ ಐಸ್ ಕ್ರೀಮ್ನ. ನೋಡಿ ಯಾವ ರೀತಿ ರೆಡಿಯಾಗಿದೆ ಅನ್ನೋದನ್ನು. ಸೇಮು ಅಂಗಡಿಲಿ ತಂದಿರೋ ಥರನೇ ಇದೆ ಐಸ್ ಕ್ರೀಮು. ತುಂಬ ಚೆನ್ನಾಗಿ, ತುಂಬ ಟೇಸ್ಟಿಯಾಗಿ ಇದೆ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಬೇಕಿದ್ದರೆ. ನೋಡಿ ಸ್ನೇಹಿತರೆ, ಯಾವ ರೀತಿ ಇದೆ ಅನ್ನೋದನ್ನು ನೋಡಿದ್ರಲ್ಲ ಈ ವಿಡಿಯೋನ. ಐಸ್ ಕ್ರೀಮ್ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.